ಸಂಪೂರ್ಣ ಗುಂಡಿಮಯವಾದ ಅಂಕೋಲಾ ಬೇಲೆಕೇರಿ ತದಡಿ ರಾಜ್ಯ ಹೆದ್ದಾರಿಯಿಂದಾಗಿ ದಾರಿ ಹೋಕರು ಮತ್ತು ವಾಹನ ಸಂಚಾರಿಗಳಿಗೆ ಭಾರೀ ಸಂಕಷ್ಟ ಎದುರಾಗಿದ್ದು, ವಿದ್ಯಾರ್ಥಿಗಳಿಗೆ ಈ ರಸ್ತೆಯಲ್ಲಿ ನಡೆದಾಡುವುದೇ ಭಯ ಎನ್ನುವ ವಾತಾವರಣ ಕಂಡುಬಂದಿದೆ. ಬೇಲೆಕೇರಿ ಮತ್ತು ಮಂಜುಗುಣಿ ಹಾಗೂ ತದಡಿ ರಾಜ್ಯ ಹೆದ್ದಾರಿ ನಾವು ನೋಡ್ತಾ ಇರೋದು. ಇದು ನಿಜವಾಗಿಯೂ ಕೆರೆಯಲ್ಲ, ಇಲ್ಲಿ ಕಮಲದ ಹೂವು ಅರಳೋದಿಲ್ಲ. ಆದ್ರೆ ಇದು ನಿಜಕ್ಕೂ ರಸ್ತೆ. ಈ ರಸ್ತೆಯನ್ನ ಸರಿಪಡಿಸಬೇಕು ಎನ್ನುವುದಾಗಿ ಇಲ್ಲಿಯ ಜನ ಯಾವ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ, ಆಗ್ರಹಿಸ್ತಾನೆ ಬಂದಿದ್ದಾರೆ. ದಿನಕ್ಕೆ 4 ರಿಂದ 5 ಸಾವಿರ ಜನ ತಿರುಗಾಡುವಂತಹ ಈ ರಸ್ತೆ ಈವರೆಗೆ ಲೋಕೋಪಯೋಗಿ ಇಲಾಖೆ ಸರಿಪಡಿಸಲಿಲ್ಲ ಅಂದ್ರೆ ಇದು ನಾಚಿಕೆಗೇಡು. ಯಾಕೆಂದ್ರೆ ಕಳೆದ ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, 1 ವರ್ಷ ಅಲ್ಲ, 2-3 ವರ್ಷದಿಂದ ಈಚೆಗೆ ಈ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಇಂತಹ ಒಂದು ಹದಗೆಟ್ಟ ರಸ್ತೆಯಲ್ಲಿ ವಾಹನಗಳು ಏಳ್ತಾ ಬೀಳ್ತಾನೆ ಸಾಗ್ತವೆ. ದ್ವಿಚಕ್ರ ವಾಹನಗಳ ಸವಾರರು ದಿನಂಪ್ರತಿ ಹಿಡಿಶಾಪವನ್ನು ಹಾಕ್ತಾ ಈ ರಸ್ತೆಯಲ್ಲಿ ತೆರಳ್ತಾನೆ ಇರ್ತಾರೆ. ಕಳೆದ 2 ವರ್ಷಗಳಿಂದ ಈ ರಸ್ತೆ ದುರಸ್ತಿ ಕಾಣದೆ ಸಮಸ್ಯೆಗೊಳಗಾಗಿದ್ದು, ಪದೇ ಪದೇ ಹೇಳಿದ್ರೂ ಲೋಕೋಪಯೋಗಿ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಅಂಕೋಲಾದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಅಧಿಕಾರ ಸ್ವೀಕರಿಸಿದ ರಾಮು ಆರ್ಗೇಕರ್ ರವರಿಂದ ಗುಂಡಿ ಮುಚ್ಚುವ ಕಾಯಕ ಪ್ರಾರಂಭವಾದರೂ ಸುರಿದ ಭಾರೀ ಮಳೆಗೆ ಮುಚ್ಚಿದ ಗುಂಡಿಯಲ್ಲಿ ಮತ್ತು ಹೊಂಡಗಳು ಕಂಡುಬರುತ್ತಿದೆ. ಗುತ್ತಿಗೆದಾರರು ತಕ್ಷಣದಿಂದ ಕಾಮಗಾರಿ ಆರಂಭಿಸಿ ರಸ್ತೆಯನ್ನ ಸರಿಪಡಿಸಲಿ ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಕಳೆದ 1 ತಿಂಗಳ ಹಿಂದೆ ಈ ರಸ್ತೆಗೆ ತೇಪೆಯನ್ನ ಹಾಕುವಂತಹ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಈ ತೇಪೆಯನ್ನ ಹಾಕಿದ ಮೇಲೆ ಈ ರಸ್ತೆ ಈಗಲೂ ಸರಿಯಾಗಿ ನಿಲ್ಲಿಲ್ಲ. ಅದಕ್ಕಿಂತ ಮೊದಲಿದ್ದ ಹೊಂಡಕ್ಕಿಂತ ಮತ್ತು ಜಾಸ್ತಿ ಗುಂಡಿಗಳು ಬಿದ್ದು ಇಲ್ಲಿ ಸಂಚಾರವನ್ನು ಬೆಳೆಸುವವರು ಪ್ರತಿದಿನ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ನಾವು ಎಷ್ಟೊತ್ತಿಗೆ ಬೀಳ್ತೇವೆ ಅನ್ನುವಂತಹ ಆತಂಕ ಅವರಲ್ಲಿ ಮನೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ರಾಜ್ಯ ಹೆದ್ದಾರಿಗಿಂತಹ ದುಸ್ಥಿತಿ ಬಂದಿದೆಯೇ ಎನ್ನುವಂತ ವಿಚಾರವನ್ನು ಇಲ್ಲಿಯ ಎಲ್ಲ ಸ್ಥಳೀಯರು ಹಂಚಿಕೊಳ್ತಾ ಇದ್ದಾರೆ. ಮಳೆಗಾಲವಾದ್ದರಿಂದ ರಸ್ತೆ ನಿರ್ಮಾಣ ಮಾಡಿದ್ರೆ ಮತ್ತೆ ಸಂಪೂರ್ಣ ರಸ್ತೆ ಕೆಟ್ಟು ಹೋದ್ರೆ ಸಮಸ್ಯೆಯಾಗುತ್ತದೆ. ಆದ್ದರಿಂದ ತುರ್ತಾಗಿ ದುರಸ್ತಿ ಕಾರ್ಯವನ್ನೇ ಮಾಡುತ್ತೇವೆ ಎನ್ನುತ್ತಾರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ರಾಮು ಅರ್ಗೇಕರ್. ಬೇಲೆಕೇರಿ ರಸ್ತೆಯು ರಾಜ್ಯ ಹೆದ್ದಾರಿಗೆ ಪರಿವರ್ತನೆಗೊಂಡಿದ್ದು, ಕೂಜಿಗೇರಿ ಎಂಬ ಪ್ರದೇಶದಲ್ಲಿ ಹಲವಾರು ತಗ್ಗುಗುಂಡಿಗಳು ಬಿದ್ದು ರಸ್ತೆಯು ಹಾಳಾಗಿರುವ ಭಾಗವನ್ನು ಅರಿತ ನಾನು ಮನೆಯ ಶಾಸಕರ ಆದೇಶದ ಮೇರೆಗೆ ಈಗಾಗಲೇ ರಸ್ತೆಯನ್ನು ದುರಸ್ತಿಪಡಿಸುವ ಕಾರ್ಯವನ್ನು ನಿರ್ವಹಿಸಲಾಗಿತ್ತು. ಆದರೆ ದುರಸ್ತಿ ಮಾಡಿದ ದಿನದಿಂದ ಭಾರಿ ಮಳೆ ಆದ ಪರಿಣಾಮವಾಗಿ ರಸ್ತೆಯು ಮೊದಲಿನಂತೆ ಕೆಲವು ಭಾಗಗಳಲ್ಲಿ ಯಥಾಸ್ಥಿತಿಗೆ ಬಂದಿರುವುದರಿಂದ ಈಗ ಹಾಳಾದ ಭಾಗವನ್ನು ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿನವರೆಗೆ ಸದರಿ ರಸ್ತೆಯನ್ನು ಜನರಿಗೆ ತಕ್ಕ ಮಟ್ಟಿಗೆ ಓಡಾಡಲು ವ್ಯವಸ್ಥೆ ಮಾಡಿಕೊಡಲಾಗುವುದು. ಹಾಗೂ ಈಗಾಗಲೇ ಅನುದಾನವಾದ 1 ಕೋಟಿ ರೂಪಾಯಿಯನ್ನ ರಸ್ತೆಯ ಮರು ನಿರ್ಮಾಣಕ್ಕೆ ಶಾಯ್ನಾಥ್ ಎಂಬುವರಿಗೆ ಟೆಂಡರ್ ಆಧಾರದಲ್ಲಿ ನೀಡಿದ್ದು, ಅವರ ಕೈಯಿಂದಲೇ ಈ ನಿರ್ವಹಣೆ ಕಾಮಗಾರಿಯನ್ನು ಮಾಡುತ್ತಿದ್ದು, ಇನ್ನೊಂದು 2 ದಿನದಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ಅದಾದ ನಂತರ ಮುಂದಿನ ದಿನಗಳಲ್ಲಿ ಟೆಂಡರ್ ಪ್ರಕಾರ ಕಾಮಗಾರಿಯನ್ನು ನಿರ್ವಹಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ಮಳೆ ಬೀಳುವುದರಿಂದ ರಸ್ತೆ ಮಾಡಲು ಆಗ್ತಿಲ್ಲ. ಗುತ್ತಿಗೆದಾರನಿಗೆ ತಿಳಿಸಿ ಉಪಯೋಗವಿಲ್ಲದ ರಾಷ್ಟ್ರೀಯ ಹೆದ್ದಾರಿ ಬಳಕೆಯಾಗದ ಡಾಂಬರ್ ಮೇಲ್ಪದರನ್ನ ತಂದು ಇಲ್ಲಿ ಹಾಕುವಂತೆ ಸೂಚಿಸಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಕಳೆದ 1 ವರ್ಷ 2 ವರ್ಷದಿಂದ ಇದರ ಮೇಂಟೆನೆನ್ಸ್ ಅನ್ನು ಸಹ ಮಾಡದೇನೆ ಈ ರೀತಿಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣಗೊಂಡಿದೆ. ಕಳೆದ ಸ್ವಲ್ಪ ದಿನಗಳ ಹಿಂದಷ್ಟೇ ಅಧಿಕಾರವನ್ನು ಸ್ವೀಕರಿಸಿರುವಂತಹ ಅಂಕೋಲಾ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿರುವ ರಾಮು ಅರ್ಗೇಕರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ ಮೇಲೆ ಈ ರಸ್ತೆಗೆ ಸ್ವಲ್ಪ ಮಟ್ಟಿಗೆ ಯಾವುದೋ ಒಂದು ಗುತ್ತಿಗೆದಾರನಿಗೆ ತಿಳಿಸಿ ತೇಪೆಯನ್ನ ಹಚ್ಚುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಮಳೆ ಬಿದ್ದ ಕಾರಣಕ್ಕಾಗಿ ಈ ರಸ್ತೆ ಇನ್ನೂ ಹೆಚ್ಚು ಗುಂಡಿಗಳು ಬಿದ್ದು ಇಲ್ಲಿಯ ಜನ ಸಂಚಾರ ಮಾಡುವಂತಹ ಪರಿಸ್ಥಿತಿ ದೂರವಾಗಿದೆ. ಪ್ರತಿದಿನ ಶಿಕ್ಷಕರು, ಮಹಿಳಾ ಶಿಕ್ಷಕರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಇಲ್ಲಿಂದ ತೆರಳಲಿಕ್ಕೆ ಆಗೋದಿಲ್ಲ, ನಾವು ಶಾಲೆಗೆ 1 ತಿಂಗಳಾದ್ರೂ ರಜೆಯನ್ನು ಹಾಕಿ ಮನೆಯಲ್ಲಿ ಉಳಿಬೇಕಾದಂತಹ ಪರಿಸ್ಥಿತಿ ಈ ರಸ್ತೆಯಿಂದ ನಿರ್ಮಾಣವಾಗಿದೆ ಎನ್ನುವಂತಹ ವಿಚಾರವನ್ನು ಸಹ ಹಂಚಿಕೊಳ್ತಾ ಇದ್ದಾರೆ. ರಸ್ತೆ ಸರಿಪಡಿಸಿ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದಲ್ಲಿ ಹೋರಾಟ ಅನಿವಾರ್ಯ ಎಂದು ಸ್ಥಳೀಯ ಮಹದೇವಗೌಡ ಬೆಳಂಬಾರ ತಿಳಿಸಿದ್ದಾರೆ. ಗುಂಡಿಗಳಿಂದ ವಾಹನಗಳು ತೆರಳುವಾಗ ಗುಂಡಿಯಲ್ಲಿ ಬಿದ್ದು ರಾಡಿಯಾಗಿ ನೀರು ಮೈಗೆರಚಿ ಶಾಲೆಗೆ ಹೋಗುವವರು ಮನೆಗೆ ತೆರಳಿ ಮತ್ತೆ ಬಟ್ಟೆ ಬದಲಾವಣೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದು, ತಕ್ಷಣ ಈ ಗುಂಡಿಯನ್ನ ಮುಚ್ಚಬೇಕೆಂದು ಆಗ್ರಹಿಸಿದ್ದಾರೆ. ಕಷ್ಟಪಡ್ತಾ ತಿರುಗಾಡುವುದು ಮಂಜುಗುಣಿಯಿಂದ ಅಂಕೋಲಾದಿಂದ ಹೋಗೋಣ ರಸ್ತೆಯಲ್ಲಿ ಪ್ರತಿ ವರ್ಷ ಖರ್ಚು ಹಾಕ್ತಾರೆ PWD ಇಲಾಖೆಯವರು. ಪ್ರತಿ ವರ್ಷ ಹೊಂಡದಲ್ಲಿ ನಾವು ನರಕ ಯಾತನೆ ಅನುಭವಿಸ್ತಾನೆ ಹೋಗುದು. ಅದಕ್ಕೆ ಮುಂದಿನ ದಿನ ಮಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ
ಅಚ್ಚುಕಟ್ಟಿನ ಕಾಮಗಾರಿ ಮಾಡಿದರೆ ಮುಂದೆ ತೊಂದರೆ ಆಗುವಂಥದ್ದು ಸ್ಥಿತಿ ಬರುವುದಿಲ್ಲ. ಇಲ್ಲಾದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಪ್ರತಿಭಟನೆ ಮಾಡುವಂಥದ್ದು ಹಮ್ಮಿಕೊಳ್ಳೋಕೆ ವಿಚಾರ ಮಾಡಿದ್ದೀವಿ. ಈಗ ಆಗಸ್ಟ್ 15 ಒಳಗೆ ಆಗಬೇಕಿದು. ಯಾಕಂದ್ರೆ ಜನರಿಗೆ ಬಹಳ ತೊಂದರೆ ಆಗ್ತದೆ. ಶಾಲೆ ಮಕ್ಕಳು ತಿರುಗಾಡೋಕೆ ಇರ್ಬೋದು, ಮಕ್ಕಳಿಗೆ ಸ್ಕೂಲಿಗೆ ಸೈಕಲ್ ತರುವ ಪರಿಸ್ಥಿತಿನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ನಿನ್ನೆ ಮೊನ್ನೆ ಒಂದು ಬೀಳುವಂತ ಸಂಭವ ಇತ್ತು, ತಾಯಿ ಮಗು. ಇಲ್ಲಿ ಮೇನ್ ಅಂತ ಕೇಳಿದ್ರೆ ಮತ್ತೆ ಈಗ ಏನಾದ್ರು ಬಿದ್ದು ಗಾಯ ಇದ್ರೆ ಒಂದು ಹಾಸ್ಪಿಟಲ್ ಇಲ್ಲ, ಅಂಕೋಲದಲ್ಲಿ ಒಂದು ಡಾಕ್ಟರ್ ಇಲ್ಲ, ಈಶ್ವರಪ್ಪನ ಒಂದು ಡಾಕ್ಟರ್ ಇದ್ರು, ಅವ್ರು ಸತ ಈಗ ಇಲ್ಲ. ಹಾಗಾಗಿ ನಮ್ಮ PW ಇಲಾಖೆಯವರು ಆದಷ್ಟು ಬೇಗ ಇಲ್ಲಿ ಒಂದು ತಿರುಗಾಡುವಂತದ್ದೊಂದು ಕಾರ್ಯರೂಪ ಮಾಡಿಕೊಡ್ಬೇಕಂತೇಳಿ ವಿನಂತಿಸಿಕೊಳ್ತೇವೆ. ದುರಸ್ತಿ ಆಗ್ತದೆ, ಈ ಒಂದು ರಸ್ತೆಗೆ ಟೆಂಡರ್ ಆಗಿದೆ, ಇನ್ನು ಸ್ವಲ್ಪ ದಿನದಲ್ಲಿ ರಸ್ತೆ ನಿರ್ಮಾಣ ಆಗ್ತದೆ ಎನ್ನುವಂತ ವಿಚಾರವನ್ನ ಸ್ಥಳೀಯರು ಹಂಚಿಕೊಳ್ತಾರೆ, ಸ್ಥಳೀಯರೊಂದಿಗೆ ಇಂಜಿನಿಯರ್ಗಳು ಹಂಚಿಕೊಳ್ತಾರೆ. ಆದ್ರೆ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಮಾಡಬೇಕಾಗಿದೆ. ದೊಡ್ಡ ದೊಡ್ಡ ರಸ್ತೆಗಳು ಅಕಸ್ಮಾತ್ತಾಗಿ ಆದಂತಹ ಅಪಘಾತಗಳು, ಇಂತಹ ಸಂದರ್ಭದಲ್ಲಿ ಇಂತಹ ರಸ್ತೆಗಳನ್ನ ಸರಿಪಡಿಸುವಂತಹ ಕೆಲಸಗಳನ್ನ ಈ ಅಧಿಕಾರಿಗಳು ಅಥವಾ ಲೋಕೋಪಯೋಗಿ ಇಲಾಖೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳು ಮಾಡ್ತಾವೆಯೋ ಅಥವಾ ಇಲ್ಲ. ಒಂದು ಬದಿಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡಿ ಇನ್ನೊಂದು ಬದಿಯಲ್ಲಿ ಬಿಟ್ಟುಕೊಟ್ರೆ ಸಂಚಾರ ಮಾಡುವವರು ನಿಧಾನಕ್ಕೆ ಚಲಿಸ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಈ ರಸ್ತೆಯನ್ನು ನೋಡಿದಾಗ ನಮಗೆ ನಿಜಕ್ಕೂ ಬೇಸರ ಆಗ್ತದೆ. ವಯೋವೃದ್ಧರು ತಿರುಗಾಡ್ತಾರೆ, ಮಹಿಳೆಯರು ತಿರುಗಾಡ್ತಾರೆ, ವಾಹನ ಸಂಚಾರ, ದ್ವಿಚಕ್ರ ವಾಹನ ಸವಾರರು, ಶಾಲಾ ವಿದ್ಯಾರ್ಥಿಗಳು ತಿರುಗಾಡ್ತಾರೆ. ಶಾಲಾ ವಿದ್ಯಾರ್ಥಿಗಳು ತೆರಳುವಾಗ ಬದಿಯಲ್ಲಿ ಬಂದಂತಹ ವಾಹನಗಳು ಈ ಗುಂಡಿಗಳಲ್ಲಿ ಬಿದ್ದು, ಆ ಗುಂಡಿಗಳಲ್ಲಿ ಇರುವಂತಹ ನೀರು ಸಂಪೂರ್ಣವಾಗಿ ರಾಡಿ ನೀರು ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಸಿಂಪಡಣೆಯಾಗಿ ಅವರು ಪುನಃ ಮನೆಗೆ ಹೋಗಿ ಮತ್ತೆ ತಮ್ಮ ಬಟ್ಟೆಯನ್ನ ಬದಲಾಯಿಸಿಕೊಂಡು ಶಾಲೆಗೆ ಬರುವಷ್ಟರಲ್ಲಿ ವೇಳೆ ಆಗ್ತದೆ. ಇಂತಹ ಒಂದು ಘಟನೆ ನಡೆದಿದ್ದು ನಮ್ಮ ತಾಲೂಕಾ ಕೇಂದ್ರದಿಂದ ಕೇವಲ 3 ಕಿಲೋಮೀಟರ್ ಅನತಿ ದೂರದಲ್ಲಿರುವಂತಹ ಈ ಪೂಜಗೇರಿ ಎನ್ನುವಂತಹ ಗ್ರಾಮದ ಹತ್ತಿರ. ನಿಜಕ್ಕೂ ಬೇಸರ ಆಗ್ತದೆ. ಸಾರ್ವಜನಿಕರನ್ನು ನಾವು ಹೇಳೋದಕ್ಕಿಂತ ಮೊದಲು ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳ್ತೀವಿ, ಆದಷ್ಟು ಬೇಗ ಈ ಒಂದು ರಸ್ತೆಯನ್ನ ಸರಿಪಡಿಸಿ. ನಿಮ್ಮ ಹತ್ರ ತಿಳುವಳಿಕೆ ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡಿ, ನೀವು ಬದಿಯಲ್ಲಿರುವಂತಹ ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ ಕಚ್ಚಾ ರಸ್ತೆಗಳು, ಹಳೆಯ ರಸ್ತೆಗಳು, ಅಲ್ಲಿರುವಂತಹ ಈ ಡಾಂಬರದ ಮೇಲ್ಪದರನ್ನ ತೆಗೆದುಕೊಂಡು ಬಂದು ಈ ಒಂದು ಗುಂಡಿಗಳಲ್ಲಿ ಹಾಕಿದ್ರೆ ಮಾತ್ರ ಈ ಮಳೆಗಾಲದಲ್ಲಿ ಸರಿಯಾಗಿ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ. ಅದನ್ನ ಹೊರತುಪಡಿಸಿ ಯಾವುದೇ ಜಲ್ಲಿ ಕಲ್ಲುಗಳಿರ್ಬೋದು, ಗ್ರಿಟ್ ಪೌಡರ್ ಇರಬಹುದು, ಉಸುಕಿರಬಹುದು, ಮಣ್ಣಿರಬಹುದು, ಇವುಗಳನ್ನ ಹಾಕಿದ್ರೆ ಈ ಗುಂಡಿಗಳು ಮತ್ತು ಹೆಚ್ಚಾಗಿ ಇಲ್ಲಿಯ ಪರಿಸ್ಥಿತಿ ಚಿಂತಾಜನಕವಾಗ್ತದೆ. ಜೊತೆಯಲ್ಲಿ ಇಲ್ಲಿಯ ಎಲ್ಲ ಸಾರ್ವಜನಿಕರು ಸೇರಿ, ಈ ಸ್ಥಳೀಯರು ಸೇರಿ ಈ ಒಂದು ಲೋಕೋಪಯೋಗಿ ಇಲಾಖೆಯ ವಿರುದ್ಧ ಮತ್ತು ಸಂಬಂಧಪಟ್ಟಿರುವಂತಹ ಯಾರಿಗೆ ಗುತ್ತಿಗೆಯಾಗಿದೆಯೋ ಆ ಗುತ್ತಿಗೆದಾರರ ವಿರುದ್ಧ ತಾವು ಒಂದು ಧರಣಿಯನ್ನು ನಡೆಸ್ತೇವೆ ಎನ್ನುವಂತ ವಿಚಾರವನ್ನು ಸಹ ಇಲ್ಲಿಯ ನಾಗರಿಕರು ಹಂಚಿಕೊಂಡಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, ಅಂಕೋಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡಿದ್ರೂ ಗೋಕರ್ಣದಲ್ಲಿ ಕೋಟಿ ತೀರ್ಥದ ಹತ್ತಿರದ ಸಮಸ್ಯೆ ಪರಿಹಾರ ಕಾಣ್ತಿಲ್ಲ. ಇದರಿಂದಾಗಿ ಹಾಳಾದ ರಸ್ತೆಯ ಹೊಂಡ ಮುಚ್ಚಲಾಗದ ದುಸ್ಥಿತಿಯ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಕಂಡುಬರುತ್ತಿದೆ. ಗೋಕರ್ಣ ಕೋಟಿ ತೀರ್ಥಕ್ಕೆ ಸಾಗುವ ಮಾರ್ಗದ ಅಶ್ವತ್ಥಕಟ್ಟೆಯ ಬಳಿ ಅಪಾಯಕಾರಿ ತಿರುವಿನಲ್ಲಿ ಕಳೆದ 1 ತಿಂಗಳಿಂದ ಹೊಂಡ ಬಿದ್ದಿದ್ದು, ಇದನ್ನ ಸರಿಪಡಿಸದೆ ಬಿಟ್ಟ ಕಾರಣ ನಿತ್ಯ ವಾಹನ ಸಂಚಾರಕ್ಕೆ ಹಾಗೂ ಪಾದಾಚಾರಿಗಳಿಗೆ ತೊಂದರೆಯಾಗುತ್ತಿದೆ. ಹಲವು ದಿನಗಳ ಹಿಂದೆ ತೊಂದರೆಯ ಬಗ್ಗೆ ಮುಂಜಾವು ಡಿಜಿಟಲ್ ವರದಿ ಪ್ರಕಟಿಸಿತ್ತು. ಇದರ ಪರಿಣಾಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ಆದರೆ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಚರಂಡಿಗೆ ಸಿಮೆಂಟ್ ಹಲಗೆ ಮುಚ್ಚಿ ರಸ್ತೆ ಮಾಡಲಾಗಿತ್ತು. ಆದರೆ ಇದು ಮುರಿದ ಪರಿಣಾಮ ರಸ್ತೆ ಬೃಹತ್ ಕಂದಕ ಉಂಟಾಗಿದೆ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಜೀವಾಪಾಯ ಎದುರಾಗುವ ಸಂಭವವಿದೆ. ಇನ್ನು ಪ್ರವಾಸಿ ವಾಹನಗಳು ಗೂಗಲ್ ತಪ್ಪು ಮಾಹಿತಿಯಿಂದ ಇದೇ ಮಾರ್ಗದಲ್ಲಿ ನುಗ್ಗುತ್ತಿದ್ದು ನಿತ್ಯ ವಾಹನ ದಟ್ಟಣೆ ಉಂಟಾಗುತ್ತಿದೆ. ಇಕ್ಕಟ್ಟಾದ ರಸ್ತೆಯಲ್ಲಿ ಬೃಹತ್ ಹೊಂಡದ ಮಧ್ಯೆ ಜನರು ತೆರಳಲು ಹಾಗೂ ತುರ್ತಾಗಿ ಆಂಬ್ಯುಲೆನ್ಸ್ ತೆರಳಲು ಸ್ಥಳೀಯರಿಗೆ ತೀವ್ರ ತೊಡಕಾಗುತ್ತಿದೆ. ಈ ಬಗ್ಗೆ ಗ್ರಾಮ ಪಂಚಾಯತದಿಂದ ಸರಿಪಡಿಸಲು ಸಾಧ್ಯವಾಗದಿದ್ರೆ ಜಿಲ್ಲಾಡಳಿತವಾದರೂ ಕ್ರಮ ತೆಗೆದುಕೊಳ್ಳಲಿ ಎಂದು ಜನರು ಆಗ್ರಹಿಸಿದ್ದಾರೆ. ಇನ್ನು ಈ ಅಪಾಯಕಾರಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಹಾಗೂ ಅಪಾಯದ ಕುರಿತು ಪೊಲೀಸ್ ಇಲಾಖೆಗೆ ತಿಳಿಸಿದಾಗ PISR ಶ್ರೀಧರ್ ರವರು ಬ್ಯಾರಿಕೇಡ್ ಅಳವಡಿಸಿ ವಾಹನ ಸಂಚಾರವನ್ನ ನಿರ್ಬಂಧಿಸಿ ಸ್ಥಳೀಯ ಅಗತ್ಯ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ನಿರ್ಲಕ್ಷಿಸಿದ್ರೂ ಪೊಲೀಸರು ಜನರ ಸುರಕ್ಷತೆಗೆ ಕ್ರಮ ತೆಗೆದುಕೊಂಡಿರುವುದು ತುಸು ಸಮಾಧಾನ ತಂದಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ.
ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.